ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಅಂತ. ಈಗಲೇ ಡ್ರೋನ್ಸ್ ಕಂಪ್ನಿಯಿಂದ ಬಂದಿದ್ದೀವಿ. ನಾವು ಡ್ರೋನ್ ಔಷಧಿ ಸಿಂಪಡಣೆ ಮಾಡುವಂಥ ಡ್ರೋನಲ್ಲಿ ನಾವು ತಂದಿದ್ದೀವಿ. ಇಲ್ಲಿ ಮೈಸೂರು ಡಿಸ್ಟಿಕ್ಕು ನಂಜನಗೂಡು ತಾಲೂಕು 16 ಗ್ರಾಮ ಅಂತ ತಂದ್ಬಿಟ್ಟು. ಬನ್ನಿ ರೈತರನ್ನೇ ಕೇಳೋಣ ಯಾವ ಥರ ಇದು. ಸರ್ ನಮಸ್ತೆ ಸರ್. ಸರ್ ನನ್ನ ಹೆಸರು ಸಂತೋಷ್, 16 ಗ್ರಾಮ ನಂಜನಗೂಡು ತಾಲೂಕು ಮೈಸೂರು ಡಿಸ್ಟಿಕ್ಕು. ಸರ್ ಹೇಳಿ ಸರ್. ನೀವು ಏನ್ ಬೆಳೆ ಬೆಳಿತೀರಿ ಸರ್? ಸರ್ ನಾನು ಭತ್ತ ಬೆಳೀತಾ ಇದ್ದೀನಿ. ಸರ್ ಇದು ಡ್ರೋನ್ ಬರೋಕ್ಕಿಂತ ಮುಂಚೆ ನಿಮ್ಗೆ ಯಾವ್ಯಾವ ತರ ಪ್ರಾಬ್ಲಮ್ಗಳೆಲ್ಲ ಇತ್ತು, ಯಾವ ತರ ಸಾಲ್ವ್ ಮಾಡ್ಕೊಡ್ತೀವಿ? ಈ ಡ್ರೋನ್ ಬರೋಕ್ಕೂ ಮುಂಚೆ ನಾನು ಈಗ ಒಂದ್ ಎಕರೆ ಗದ್ದೆಗೆ ಔಷಧಿ ಹೊಡಿಬೇಕು ಅಂದ್ರೆ ನಾನು ಲೇಬರ್ ಕರ್ಕೋಬೇಕಾಗಿತ್ತು. 1 ರಿಂದ 2 ಲೇಬರ್ ಕರ್ಕೋಬೇಕಾಯ್ತು, ನೀರು ತುಂಬಿಸಕ್ಕೆ ಮತ್ತೆ ಹೊಡಿಸಕ್ಕೆ. ನನ್ನ ಹತ್ರ 4 ಎಕರೆ ಗದ್ದೆ ಇದೆ. ಅವ್ರನ್ನ ಕರ್ಕೊಂಡು ಹೊಡಿಸೋ ತನಕ ನನಗೆ ಟೈಮು ಜಾಸ್ತಿ ಹಿಡಿತಾ ಇತ್ತು. ಸೊ ಹಾಗಾಗಿ ಈ ಡ್ರೋನ್ ಬಂದರಿಂದ ನನಗೆ ಟೈಮ್ ಸೇವ್ ಆಗಿದೆ. ಸರ್ ಇದು ಡ್ರೋನ್ ಮುಖಾಂತರ ನೀವು ಎಷ್ಟನೇ ಬಾರಿ ಔಷಧಿ ಸ್ಪ್ರೇ ಮಾಡಿಸ್ತಿರೋದು ನೀವು? ಸರ್ ಇದು ನಾನು 3 ರಿಂದ 4ನೇ ಬಾರಿ ಔಷಧಿ ಸ್ಪ್ರೇ ಮಾಡಿಸ್ತಾ ಇರೋದು ಸರ್. ಇದು ರಿಸಲ್ಟ್ ಯಾವ ತರ ಬಂದಿದೆ ಸರ್ ನಿಮಗೆ? ಸರ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ, 100% ರಿಸಲ್ಟ್ ಇದೆ. ಸೊ 4 ಮೂಲೆ ನೀಟಾಗಿ ಕವರ್ ಆಗುತ್ತೆ, ಸ್ಪ್ರೇ ಆಗುತ್ತೆ. ರಿಸಲ್ಟ್ ಎಕ್ಸಲೆಂಟ್ ಆಗಿರೋದಕ್ಕೋಸ್ಕರನೇ ನಾನು 4ನೇ ಬಾರಿ ಈಗ ನಾನು ಸ್ಪ್ರೇ ಮಾಡಿಸ್ತಾ ಇರೋದು. ನೀವು ನಿಮ್ಮ ಸ್ನೇಹಿತರಿಗೆ ಯಾವ ತರ ರೆಫರ್ ಮಾಡಿದ್ದೀರಾ ನೀವು ಡ್ರೋನ್? ನಾನು ಖಂಡಿತ ಇದು ಹೇಗಂದ್ರೆ ನನಗೆ ರಿಸಲ್ಟ್ ಬಂದಿರೋದ್ರಿಂದ, ನನ್ನ ಅನುಭವಕ್ಕೆ ಬಂದಿರೋದ್ರಿಂದ ನನ್ನ ಸ್ನೇಹಿತರಿಗೂ, ಅಕ್ಕಪಕ್ಕದ ಗದ್ದೆಯವರಿಗೆ, ನನ್ನ ಜೊತೆ ಇರೋರಿಗೆ ತುಂಬಾ ಜನ ಕೇಳಿದ್ದೀನಿ ಈ ತರ ಇದೆ, ಅನುಕೂಲ ಆಗುತ್ತೆ, ಡ್ರೋನ್ ಅಲ್ಲಿ ಮಾಡಿಸಿ ಅಂತ ನಾನು ಹೇಳಿದ್ದೀನಿ. ಹೌದು ಸರ್. ನೀವು ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೀವು 100% ರಿಸಲ್ಟ್ ತಗೊಂಡಿದ್ದೀರಾ ಅಂತ ಹೇಳಿದ್ರಲ್ಲ, ರೈತರಿಗೆ ಏನ್ ಹೇಳ್ಬೇಕಂತ? ರೈತರಿಗೆ ಅಂದ್ರೆ ಈಗ ಆಳುಗಳು ಸಿಗೋದು ಕಷ್ಟ ಆಗ್ತಾ ಇದೆ, ತುಂಬಾ ಟೈಮು ಜಾಸ್ತಿ ಹಿಡಿತಾ ಇದೆ ನಾವು ಸ್ಪ್ರೇ ಮಾಡ್ಲಿಕ್ಕೋಸ್ಕರ. ಸೊ ಈ ಡ್ರೋನ್ ಅಲ್ಲಿ ನಾವು ಸ್ಪ್ರೇ ಮಾಡಿಸಿದ್ರೆ ನಮ್ಗೆ ಬೇಗ ಕೆಲಸನೂ ಹೋಗುತ್ತೆ, ಟೈಮು ಉಳಿಯುತ್ತೆ, ಜೊತೆಗೆ ಎಕ್ಸಲೆಂಟ್ ರಿಸಲ್ಟ್ ಸಿಗುತ್ತೆ, 100% ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ದಯಮಾಡಿ ರೈತರುಗಳು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಿಸೋದು ಅಥವಾ ಇನ್ನೊಂದು ಔಷಧಿ ಹೊಡಿಸೋದು, ಮುಂದಿನ ದಿನಗಳಲ್ಲಿ ಡ್ರೋನ್ ಅಲ್ಲಿ ಕೆಲಸ ಮಾಡಿಸೋದು ಕಲ್ತ್ಕೊಂಡ್ರೆ ನಮ್ಗೆ ಇನ್ನೂ ರಿಸಲ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು.